ಹಾಯ್ ಸತ್ಯ. 3 days. ಏನು? ಒಟ್ಟಿಗೆ ಕಾಫಿ ಕುಡಿದು 3 ದಿನ ಆಯ್ತು. ಶೆರ್ಲಾಕ್. ಹೇ ಶೆರ್ಲಾಕ್, ಇನ್ನೂ ಹುಡುಕ್ತಿದ್ಯಾ? ಐಲುಕ ಯಾವಾಗಲೂ ಹೊರಟೋದ್ಲು. ಟೈಮ್ ವೇಸ್ಟ್ ಮಾಡಬೇಡ ಕಣೋ, ನನ್ನ ಹತ್ರ ಮಾತಾಡು. ಏನ್ ಹೇಳ್ಬೇಕು ಅದನ್ನ ನನಗೆ ಹೇಳು. ನೀನು ಕೂಡ ನಿಮ್ಮ ಅಮ್ಮನ ಥರನೇ ಕಣೋ, ಮಾತು ಕೇಳಲ್ಲ. ಸ್ಟಾಪ್ ಇಟ್ ಅಮರ್. ನೀನೇನೇ ಹೇಳಿದ್ರು ಕೇಳ್ತೀನಿ. ಡಾಕ್ಟ್ರು ಹೇಳಿದ್ದು ಸ್ವಲ್ಪ ಆಲೋಚನೆ ಮಾಡು. ಅಂಕಲ್, ಇಕ್ಬಾಲ್ ರಾತ್ರಿಯಿಂದ ಕಾಣ್ತಿಲ್ಲ ಬೇಟೆ. ಮ್ಯಾಮ್, ಲಾಸ್ಟ್ ಯಾವಾಗ ಮಾತಾಡಿದ್ದು? ನಿನ್ನೆ ಮಧ್ಯಾಹ್ನ. ರಾತ್ರಿ ಮನೆಗೆ ಬಂದಿಲ್ಲ ಅಂದಾಗ ಫೋನ್ ಮಾಡ್ಲಿಲ್ವಾ? ಯಾವಾಗ್ಲೂ ದಿವ್ಯಾ ಮನೇಲೆ ಇರ್ತಿದ್ದ, ಅದಕ್ಕೆ. ಬೇರೆ ಫ್ರೆಂಡ್ಸ್ ಯಾರಾದ್ರೂ ಇದ್ದಾರಾ? ಇಲ್ಲ, ಗೊತ್ತಿಲ್ಲ. ಫೋನ್ ಎಲ್ಲಿ ಟ್ರೇಸ್ ಆಗಿದೆ? ಸರ್ 1 minute. ಈವ್ನಿಂಗ್ 6:30ಗೆ ಫೋನ್ ಸ್ವಿಚ್ ಆಫ್ ಆಯ್ತು ಮೇಡಮ್. ಲಾಸ್ಟ್ ಲೊಕೇಶನ್ ಕಾಫಿ ಮ್ಯಾನ್ ಅನ್ನೋ ಕೆಫೆಲ್ ಟ್ರೇಸ್ ಆಗಿದೆ. ಮೇಡಮ್, ನನ್ನ ಸ್ಟೇಷನ್ ಇದು, ನನ್ನ ಕೇಸು. ಸರ್. ಸತ್ಯ, ನೀನೇನಿಲ್ಲಿ? ಸರ್ ನೀವೇನಿಲ್ಲಿ? ಪ್ರಹ್ಲಾದ್ ಆಲ್ರೆಡಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾನೆ. ಅಲ್ಲಿ ಮಿಸ್ ಆಗಿರೋದು ಶೀ ಕೂಡ ಅಲ್ಲ. ಯಾವ್ದಾರ ಅರೆಸ್ಟ್ಮೆಂಟ್ ಕೇಸ್ ಇದ್ರೆ ಹೇಳ್ತೀನೋ ಆಗ. ಸರ್, ಇಕ್ಬಾಲ್ ಹಸೀನಾ ತಮ್ಮ. ಅದಕ್ಕೆ ಸರ್, ಸತ್ಯ, ಜಸ್ಟ್ ಫಾಲೋ ಪ್ರೋಟೋಕಾಲ್, ಓಕೆ? ಹಸೀನಾ ಮೇಡಮ್, ಚೌಟನ್ನ ನೋಡ್ಕೊಳ್ಳಿ. ಇದೇ ಇಕ್ಬಾಲ್ ಮತ್ತೆ ದಿವ್ಯನ್ ಕಾಲೇಜ್ ಮೇಡಮ್. ಕಾಫಿ ಮ್ಯಾನ್ ಇವ್ರು ರೆಗ್ಯುಲರ್ ಆಗಿ ಹ್ಯಾಂಗ್ಔಟ್ ಆಗೋದಿಲ್ಲ. ಗುಡ್ ಮಾರ್ನಿಂಗ್ ಮ್ಯಾಮ್. ಹಲೋ ಮ್ಯಾಮ್. ಇಕ್ಬಾಲ್ ಈ ಜಾಗಕ್ಕೆ ಮೊದಲು ಯಾವತ್ತಾದ್ರೂ ಬಂದಿದ್ನಾ? ಇಕ್ಬಾಲ್ ಇಲ್ಲಿಗೆ ಬಂದು ಓದ್ಕೋತಿದ್ದ ಮ್ಯಾಮ್. ದಿವ್ಯಾ ಕೂಡ ಅವನ ಜೊತೆ ಇರ್ತಿದ್ಲು. ಇಕ್ಬಾಲ್ ಯಾರ ಜೊತೆನಾದ್ರೂ ಜಗಳ? ಇಲ್ಲ ಮ್ಯಾಮ್, ಅವ್ನು ತುಂಬಾ ಚೆನ್ನಾಗಿ ಓದ್ತಾ ಇದ್ದ. ನನಗ್ ಗೊತ್ತಿರೋ ಪ್ರಕಾರ ಅವ್ನ ಕೆಲಸ ಅವ್ನು ನೋಡ್ಕೊಂಡು ಹೋಗು ಅಂತ ಅವನು. ಹೇಮಾ, ಮ್ಯಾಮ್, ಕಾಫಿ ಮ್ಯಾನ್ ಪಾರ್ಕಿಂಗ್. ಒಳಗ್ ಹೋಗಿದ್ ಕಾಣಿಸ್ತು, ಆದ್ರೆ ಹೊರಗ್ ಹೇಗ್ ಹೋದ? ಹೋಗಿಲ್ಲ, ಕರ್ಕೊಂಡು ಹೋಗಿರ್ತಾರೆ. ಕಾಫಿ ಶಾಪ್ ಒಳಗಡೆ ನೋಡೋಣ. ಗೋ ಬ್ಯಾಕ್, ಲೂಪಲ್ಲಿಡು. ಈ CCTV ಫುಟೇಜ್ ಅಲ್ಲಿ ಏನೂ ಸರಿ ಕಾಣಿಸ್ತಿಲ್ಲ. ಇವಾಗ ಪಾರ್ಕಿಂಗ್ ಲಾಟ್ ಫುಟೇಜ್ನ ಮತ್ತೆ ಪ್ಲೇ ಮಾಡಿ. ಮರೂನ್ ಕಾರ್ ಒಂದು ಹೊರಗೆ ಹೋಗ್ತಿದೆ. ಫುಟೇಜ್ ಟ್ಯಾಂಪರ್ ಮಾಡಿದ್ದಾರೆ ಮ್ಯಾಮ್. ಕಾಫಿ ಶಾಪ್ ಅವ್ರಗ ಟೈಮ್ ವೇಸ್ಟ್. ಈ ಸ್ಟ್ರೀಟಲ್ಲಿ ನಮ್ಮ CCTV ಫುಟೇಜ್ ಪ್ಲೇ ಮಾಡಿ. ಈ ಸ್ಟ್ರೀಟಲ್ಲಿ ಮೆರೂನ್ ಕಾರ್ ಯಾವುದು ಇಲ್ಲ ಮ್ಯಾಮ್. ನಮ್ಮ ಫುಟೇಜ್ ಅಲ್ಲೂ ಇಲ್ಲ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಯಾರು ಟ್ಯಾಂಪರ್ ಮಾಡಿರ್ತಾರೆ. ಮ್ಯಾಮ್, ನೈಬರಿಂಗ್ ಬಿಲ್ಡಿಂಗ್ CCTV ಫುಟೇಜ್ ಚೆಕ್ ಮಾಡಿದ್ರೆ? ಗುಡ್ ಐಡಿಯಾ. ಪ್ಲೇ. ಮ್ಯಾಮ್, ರೈಟ್ ದೇರ್. ಇದ್ಯಾವುದೋ VIP ನಂಬರ್ ತರ ಇದೆ. ಮ್ಯಾಮ್, K ರಿಷಿ ರೆಡ್ಡಿ ಅನ್ನೋರ ಹೆಸರು ಮೇಲೆ ರಿಜಿಸ್ಟರ್ ಆಗಿದೆ. ರಿಷಿ ಅಂದ್ರೆ MP ರಮಾಕಾಂತ್ ಅವ್ರ ಅಣ್ಣನ ಮಗ. ಅದೇ ಮ್ಯಾಮ್, ಅವ್ರ ಮೆಡಿಕಲ್ ಕಾಲೇಜಲ್ಲಿ ಇಕ್ಬಾಲ್ ತೆಗ್ದಿರೋ ಪಿಕ್ಚರ್ ಇದ್ದಾನೆ. ಈಗ
ಈಗ ಸಾರ್ ವಿಸಿಟರ್ಸ್ ನ ನೋಡೋದಿಲ್ಲ, ಆಮೇಲೆ ಬನ್ನಿ. ನಿಮ್ ಸರ್ನ ಅಲ್ಲ, ರಿಷಿ ಅವ್ರನ್ನ ನೋಡ್ಬೇಕು. ರಿಷಿ ಸರ್ ಇರ್ಲಿಲ್ಲ, ಏನೇ ಇದ್ರು ಆಫೀಸ್ಗೆ ಹೋಗಿ ಮಾತಾಡಿ. ರಿಷಿ ಅಂದ್ರೆ ಅಲೋ ಮಾಡ್ತಿಲ್ಲ ಮ್ಯಾಮ್. ಸರ್ ನೀವು ಹೇಳಿದ ಕೆಲಸ ಎಲ್ಲ ಆಗಿದೆ ಸರ್, ಆದಷ್ಟು ಬೇಗ ಮುಗಿಸ್ಬಿಡಿ ಸರ್. ಬರ್ತೀನಿ ಸರ್. ಏನಂತ ನೋಡೋಣ ಬಿಡಿ. ಸರಿ ಸರ್. ಹಲೋ ಸರ್. ನಾವು ಮುಂಚೆ ಯಾವಾಗಾರು ಸಿಕ್ಕಿದೀವಾ? ಸರ್ ಆಮ್ ACP ಸತ್ಯಭಾಮ. ರಿಷಿ ಜೊತೆ ಮಾತಾಡಬೇಕು. ಶಿ ಟೀಮ್ಸ್? ಅದು ರಿಷಿ ಜೊತೆ. ನನ್ನ ಹತ್ರ ಮಾತಾಡಿದ್ರು ರಿಷಿ ಹತ್ರ ಮಾತಾಡ್ದಂಗೆ, ಆದ್ರೆ ನನ್ನ ಹತ್ರ ಮಾತಾಡೋಕೆ ಟೈಮ್ ಇಲ್ಲ. ಸರ್ ಏನಾದ್ರೂ ಇದ್ರೆ DCP ಆನಂದ್ರಾವ್ ಹತ್ರ ಮಾತಾಡ್ಕೊ. ಮೇಡಮ್, ನಮ್ DCP ಮತ್ತೆ ರಮಾಕಾಂತ್ ಅವರು ಒಂದ್ ಕಾಲದಲ್ಲಿ ಕ್ಲಾಸ್ಮೇಟ್ಸ್. ನೀನೇನಿಲ್ಲಿ? ಅರ್ಥ ಆಯ್ತು, ನಡಿ. ಯೂಶಲಿ ಇನ್ಸಲ ಇಕ್ಬಾಲೆ ಕೊಡೋದು. ಫಾರ್ ದ ಫಸ್ಟ್ ಟೈಮ್ ಅವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಮ್ಯಾಮ್. ದಿವ್ಯಾ, ಹಸಿನಾಗೋಸ್ಕರ ಬಂದಾಗ ನೋಡಿದ್ದೆ. ಇಕ್ಬಾಲ್ನ ನಾನು ಈಗಲೂ ನೋಡ್ತಿದ್ದೀನಿ. ಇದನ್ನ ಅವನೇ ಕಟ್ಟಿದ್ದ? ದಿವ್ಯಾ, ಇಕ್ಬಾಲ್ ನಿಂಗೆ ಹೆಂಗೆ ಪರಿಚಯ ಅಂತ ಹೇಳು. ಸ್ವಲ್ಪ ನಗು. ಇಕ್ಬಾಲ್ ನನ್ನ ಪಕ್ಕದಲ್ಲಿದ್ರೆ ಧೈರ್ಯವಾಗಿರ್ತೀನಿ ಮ್ಯಾಮ್. I know how Iqbal has a special place in your life. ಆದ್ರೆ ರಿಷಿ ಅಂದ್ರೆ ಯಾರು? ಪೊಲೀಸ್ ಸ್ಟೇಷನಲ್ಲಿ ನಿನ್ನ ಪಕ್ಕದಲ್ಲೇ ಇದ್ದ? ಇಕ್ಬಾಲ್ ವಾಪಸ್ ಬರಬೇಕು ಅಂದರೆ ನೀನು ಮಾತಾಡಬೇಕು.